ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಅದಾನಿ ಮತ್ತು ಅಂಬಾನಿ ಸಾಮ್ರಾಜ್ಯಗಳ ಹೋಲಿಕೆ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಜನವರಿ ಮಿಡಲ್ 2023ರಲ್ಲಿ ಗೌತಮ್ ಅದಾನಿಯವರು ಥರ್ಡ್ ರಿಚೆಸ್ಟ್ ಪರ್ಸನ್ ಇನ್ ದ ಹೋಲ್ ವರ್ಲ್ಡ್ ಆಗಿದ್ರು ಮತ್ತು ಭಾರತದಲ್ಲಿ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲಿಗರಿದ್ರು. ಮುಖೇಶ್ ಅಂಬಾನಿ 13ನೇ ರಿಚೆಸ್ಟ್ ಪರ್ಸನ್ ಇದ್ರು ವರ್ಲ್ಡ್ ನಲ್ಲಿ ಮತ್ತು ಭಾರತದಲ್ಲಿ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಆಗಿದ್ರು. ಮತ್ತೆ ಮೊನ್ನೆ ಹಿಂಡೆನ್ಬರ್ಗ್ ರಿಪೋರ್ಟ್ ಬಂದ ಮೇಲೆ ಒಂದು ತಿಂಗಳಿಂದ ಒಂದಷ್ಟು ದೊಡ್ಡ ಮಾರ್ಪಾಡುಗಳಾಗಿದ್ದಾವೆ. ಯಾವ ರೀತಿ ಅವರ ಫಾರ್ಚೂನ್ಸ್ ಮೇಲೆ ಕೆಳಗೆ ಹೋಗಿದೆ ಪಟ್ಟಿಯಲ್ಲಿ ನೋಡಿ. ಉದಾಹರಣೆಗೆ ಕಂಪ್ಯಾರಿಸನ್ ಆಫ್ ನೆಟ್ ವರ್ತ್. ಪೀಕ್ ಆಫ್ ಅದಾನಿ ಶೇರ್ಸ್ ಇದ್ದದ್ದು 12 ಲಕ್ಷ ಕೋಟಿ. ಮುಖೇಶ್ ಅಂಬಾನಿ ಅವ್ರದ್ದು 7.2 ಲ್ಯಾಕ್ ಕ್ರೋರ್ಸ್ ಇತ್ತು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇವತ್ತು ಅದಾನಿ ಅವ್ರದ್ದು 3.45 ಲ್ಯಾಕ್ ಕ್ರೋರ್ಸ್, ಮುಖೇಶ್ ಅಂಬಾನಿ ಅವ್ರದ್ದು 6.83 ಲ್ಯಾಕ್ ಕ್ರೋರ್ಸ್. ಮತ್ತೆ ಕೆಳಗೆ ಬಿದ್ದದ್ದು ಗೌತಮ್ ಅದಾನಿ ಅವ್ರದ್ದು 8.55 ಲ್ಯಾಕ್ ಕ್ರೋರ್ಸ್, ಮುಖೇಶ್ ಅಂಬಾನಿ ಅವ್ರದ್ದು ಷೇರು ಮಾರುಕಟ್ಟೆ ಸ್ವಲ್ಪ ಕೆಳಗೆ ಬಿದ್ದದ್ರಿಂದ 0.37 ಲ್ಯಾಕ್ ಕ್ರೋರ್ಸ್ ಕಮ್ಮಿ ಆಗಿದೆ. ಈ ವ್ಯತ್ಯಾಸವನ್ನು ಪರ್ಸೆಂಟೇಜ್ ಅಲ್ಲಿ ನೋಡಬೇಕು ಅಂತಂದ್ರೆ ಗೌತಮ್ ಅದಾನಿ ಅವ್ರದ್ದು -71%, ಮುಖೇಶ್ ಅಂಬಾನಿ ಅವ್ರದ್ದು ಕೇವಲ -5%. ಅಂದ್ರೆ ಷೇರುಗಳು ತುತ್ತ ತುದಿಯಲ್ಲಿದ್ದಾಗ ಗೌತಮ್ ಅದಾನಿ ಅವರ ನೆಟ್ ವರ್ತ್ 70% ಹೈಯರ್ ಇತ್ತು ಮುಖೇಶ್ ಅಂಬಾನಿ ಅವರಿಗಿಂತ. ಇವತ್ತು ಗೌತಮ್ ಅದಾನಿ ಅವರ ನೆಟ್ ವರ್ತ್ ಆಲ್ಮೋಸ್ಟ್ ಹಾಫ್ ಆಫ್ ಮುಖೇಶ್ ಅಂಬಾನಿ. ಇದಕ್ಕೆ ಹೇಳೋದು ವಿಧಿಯ ವಿಲಾಸ. ಆದ್ದರಿಂದ ಸದ್ಯದ ಮಟ್ಟಿಗೆ ಬೇಕಾದಷ್ಟು ರಿವರ್ಸಲ್ ಆಗಿದೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಈಗ ಪುನಃ ಇನ್ನೊಮ್ಮೆ ಕಂಪ್ಯಾರಿಸನ್ ಆಫ್ ನೆಟ್ ವರ್ತ್ ಮಾಡ್ತಾ ಇದ್ದೇನೆ. ಪೊಸಿಷನ್ ಇನ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಲಿಸ್ಟ್ ಅಂದರೆ ಪ್ರಪಂಚದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಈ ಕ್ರ್ಯಾಶ್ ಆಗುವ ಮುಂಚೆ ಅದಾನಿ ಅವರು 3ನೇ ಸ್ಥಾನದಲ್ಲಿದ್ರು, ಮುಖೇಶ್ ಅಂಬಾನಿ ಅವರು 13ನೇ ಸ್ಥಾನದಲ್ಲಿದ್ರು. ಆಮೇಲೆ ಕ್ರ್ಯಾಶ್ ಆದ್ಮೇಲೆ ಸದ್ಯದ ಮಟ್ಟಿಗೆ ಪ್ರಪಂಚದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಗೌತಮ್ ಅದಾನಿ ಅವರು 29ನೇ ಸ್ಥಾನಕ್ಕೆ ಬಂದಿದ್ದಾರೆ. ಮುಖೇಶ್ ಅಂಬಾನಿ ಅವ್ರದ್ದು ಇಂಪ್ರೂವ್ಮೆಂಟ್ ಆಗಿ 11ನೇ ಪೊಸಿಷನ್ ಬಂದಿದ್ದಾರೆ. ಅದಾನಿ ಮತ್ತು ಅಂಬಾನಿಯವರ ಸಂಪತ್ತು ನಾಶ ಆಗಿರೋದು 2023ರಲ್ಲಿ ಹೈಯೆಸ್ಟ್ ಇಡೀ ಪ್ರಪಂಚದಲ್ಲಿ ರಿಚೆಸ್ಟ್ ಪರ್ಸನ್ ಅವರ ಸಂಪತ್ತು ಲಾಸ್ ಆಗಿದ್ದರ ಪಟ್ಟಿಯಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು ನೆಟ್ ವರ್ತ್ ಆಫ್ ದೀಸ್ ಬಿಸ್ನೆಸ್ ಮನ್ ಯಾವ ರೀತಿ ಮೇಲಕ್ಕೆ ಹೋಗುತ್ತೆ ಅಥವಾ ಇನ್ನೂ ಕೆಳಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೋ. ಇನ್ನು ಮುಂದಿನ ವರ್ಷಗಳಲ್ಲಿ ಭಾರತೀಯರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೇನೆ. ಭಾರತದ ಷೇರು ಮಾರುಕಟ್ಟೆ ಎಷ್ಟು ತ್ವರಿತಗತಿಯಲ್ಲಿ ಮೇಲಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಬಹುಶಃ ಇಡೀ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಭಾರತೀಯರ ಹೆಸರು ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಸದ್ಯದ ಮಟ್ಟಿಗೆ ಅದಾನಿ ಅವರದು 10 ಲಿಸ್ಟೆಡ್ ಕಂಪನಿಗಳಿದ್ದಾವೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ. ಅದರ ಬದಲಾಗಿ ಅಂಬಾನಿ ಅವ್ರದ್ದು ಕೇವಲ 2 ಲಿಸ್ಟೆಡ್ ಕಂಪನಿ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ರಿಲಯನ್ಸ್ ಜಿಯೋ ಮತ್ತು ರಿಲಯನ್ಸ್ ರಿಟೇಲ್ ಕೂಡ ಮಾರುಕಟ್ಟೆಗೆ ಬರುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇವತ್ತು ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಗ್ರೂಪ್ನ ಒಂದು ಲಿಸ್ಟೆಡ್ ಕಂಪನಿ, ಇನ್ನೊಂದು ಇದೇ ತರದ ಲಿಸ್ಟೆಡ್ ಕಂಪನಿ ಮುಖೇಶ್ ಅಂಬಾನಿ ಗ್ರೂಪ್ ಇಂದ ಯಾವುದಿದೆ ಅಂತ ಊಹೆ ಮಾಡಿ ನೀವು ಅದನ್ನ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕು. 4 ಆಯ್ಕೆಗಳನ್ನು ಕೊಟ್ಟಿದ್ದೇವೆ. ರಿಲಯನ್ಸ್ ಕ್ಯಾಪಿಟಲ್, ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್, ರಿಲಯನ್ಸ್ ಪವರ್. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಯಾಕೆ ಒತ್ತಬೇಕು ಅಂತ ಹೇಳ್ತೇನೆ. ಬೆಲ್ ಐಕಾನ್ ಒತ್ತಿದ್ರೆ ಮಾತ್ರ ನಿಮಗೆ ನಮ್ಮ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋಗಳು ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾವು ಮಾಡ್ತಾ ಇರುವಂತ ಉಚಿತ ಸೇವೆ ನಿಮಗೆ ಚೆನ್ನಾಗಿ ಕಂಡು ಬಂದ್ರೆ ದಯವಿಟ್ಟು ಒಂದು 50 ಜನಕ್ಕೆ ಇವತ್ತಿನ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಆಗ ನೀವು ನಮಗೆ ಕೃತಜ್ಞತೆಯನ್ನು ಸಲ್ಲಿಸಿದಂಗಾಗುತ್ತೆ, ಪ್ರೋತ್ಸಾಹವನ್ನು ಕೊಟ್ಟಂಗೂ ಆಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.